ಗಜೇಂದ್ರಗಡ ನರಗುಂದ ತಾಲೂಕುಗಳಿಗೆ ಮೇ 24ರಂದು ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ವತಿಯಿಂದ ರಾಜ್ಯದ ವಿವಿಧ ಜಿಲ್ಲೆ ಹಾಗೂ ತಾಲೂಕಾ ಘಟಕಗಳ ಚುನಾವಣೆ ತಾಂತ್ರಿಕ ಕಾರಣಗಳಿಂದ ಮುಂದೂಡಲ್ಪಟ್ಟಿದ್ದು, ಇದೀಗ ನಿಗದಿತ ವೇಳಾಪಟ್ಟಿಯಂತೆ ಮೇ 24ರಂದು ಗಜೇಂದ್ರಗಡ ಮತ್ತು ನರಗುಂದ ತಾಲೂಕು ಘಟಕಗಳಿಗೆ ಏಕಕಾಲದಲ್ಲಿ ಚುನಾವಣೆ ನಡೆಯಲಿದೆ ಎಂದು ಮಹಾಸಭಾದ ಜಿಲ್ಲಾಧ್ಯಕ್ಷರಾದ ಶರಣಬಸಪ್ಪ ಗುಡಿಮನಿ ತಿಳಿಸಿದ್ದಾರೆ. ಮಂಗಳವಾರ ಗಜೇಂದ್ರಗಡದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮಹಾಸಭಾದ ರಾಜ್ಯ ಅಧ್ಯಕ್ಷರಾದ ಶಂಕರ್ ಬಿದ್ರಿ ಪ್ರಕಟಿಸಿರುವ ವೇಳಾಪಟ್ಟಿಯ ಪ್ರಕಾರ ಈ ಚುನಾವಣೆ ನಡೆಯಲಿದೆ ಎಂದು ವಿವರಣೆಯನ್ನ ನೀಡಿದರು. ಗದಗ ಜಿಲ್ಲೆಯ ಗಜೇಂದ್ರಗಡ ಹಾಗೂ ನರಗುಂದ ತಾಲೂಕಾ ಘಟಕಗಳಿಗೆ ಚುನಾವಣೆ ನಡೆಯಬೇಕಿದ್ದು, ಈ ಸಂಬಂಧ ಅಗತ್ಯ ಕ್ರಮಗಳನ್ನು ಕೈಗೊಳ್ಳಲಾಗಿದೆ ಎಂದರು. ಮಹಾಸಭೆಯ ಆಜೀವ ಸದಸ್ಯತ್ವಕ್ಕೆ ಏಪ್ರಿಲ್ 4ನೇ ಕೊನೆಯ ದಿನವಾಗಿದ್ದು, ಏಪ್ರಿಲ್ 15ರಂದು ಮತದಾರರ ತಾತ್ಕಾಲಿಕ ಪಟ್ಟಿ ಪ್ರಕಟಿಸಲಾಯಿತು. ನಂತರ ಏಪ್ರಿಲ್ 23ರಂದು ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗಿದ್ದು, ಗಜೇಂದ್ರಗಡದಲ್ಲಿ 745 ಮತದಾರರು ಇದ್ದಾರೆ ಎಂದು ತಿಳಿಸಿದ್ದಾರೆ. ಚುನಾವಣಾ ವೇಳಾಪಟ್ಟಿಯಂತೆ ಏಪ್ರಿಲ್ 29ರಂದು ಬೆಳಗ್ಗೆ 10:30ರಿಂದ ನಾಮಪತ್ರ ಸ್ವೀಕಾರ ಪ್ರಾರಂಭವಾಗಲಿದ್ದು, ಮೇ 6ರಂದು ಮಧ್ಯಾಹ್ನ 3 ಗಂಟೆಯವರೆಗೆ ನಾಮಪತ್ರ ಸಲ್ಲಿಸಲು ಅವಕಾಶ ಇರುತ್ತದೆ. ಅದೇ ದಿನ ನಾಮಪತ್ರ ಹಿಂಪಡೆಯಲು ಕೊನೆಯ ಅವಕಾಶವಿರುತ್ತೆ. ಮೇ 24ರಂದು ಬೆಳಗ್ಗೆ 8 ಗಂಟೆಯಿಂದ ಸಂಜೆ 4 ಗಂಟೆಯವರೆಗೆ ಮತದಾನ ನಡೆಯಲಿದ್ದು, ಮತದಾನದ ನಂತರ ಅದೇ ದಿನ ಮತ ಎಣಿಕೆ ಪ್ರಕ್ರಿಯೆ ಕೈಗೊಳ್ಳಲಾಗುತ್ತದೆ ಎಂದು ಹೇಳಿದರು. ಗಜೇಂದ್ರಗಡ ತಾಲೂಕಿನ ಚುನಾವಣಾಧಿಕಾರಿಯಾಗಿ ಬಸವರಾಜ ವೀರಭದ್ರಪ್ಪ ಮುನವಳ್ಳಿ ಅವರನ್ನ ನೇಮಕ ಮಾಡಲಾಗಿದೆ. ಚುನಾವಣಾ ಸಿಬ್ಬಂದಿಯಾಗಿ ಸಂಕನಬಸಪ್ಪ ಎಸ್ ವಾಲಿ, ಮಹಾಂತಪ್ಪ ವೀರಪ್ಪ ಅರಳಿ, ಕಳಕಪ್ಪ ಸಂಗಟಿ ಹಾಗೂ ಭೀಮಪ್ಪ ಬಿ ಗುರಿಕಾರ್ ಕಾರ್ಯನಿರ್ವಹಿಸಲಿದ್ದಾರೆ. ಮಹಾಸಭೆಯ ನಿಯಮಾವಳಿಗಳ ಪ್ರಕಾರ ಶಾಂತ ಮತ್ತು ಸುವ್ಯವಸ್ಥಿತ ರೀತಿಯಲ್ಲಿ ಚುನಾವಣೆ ನಡೆಸಲು ಎಲ್ಲಾ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ಶರಣಬಸಪ್ಪ ಗುಡಿಮನಿ ತಿಳಿಸಿದರು. ಈ ಸಂದರ್ಭದಲ್ಲಿ ಮಹಾಸಭೆಯ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಮುರುಘರಾಜೇಂದ್ರ ಭಟ್ನಿ, ಖಜಾಂಚಿ ಚನ್ನವೀರಪ್ಪ ಹುಣಸಿಕಟ್ಟಿ, ಉಮೇಶ್ ಹೂಗಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ NKS TV4 ಗಜೇಂದ್ರಗಡ. ಗುರುಮಹಾಂತೇಶ ಹಿರಿಯ ಪ್ರಾಥಮಿಕ ಶಾಲೆ ಇದು ಚೌಕಿ ಮಠದ ಆವರಣದಲ್ಲಿ ಯಾಕೆ ಅಲ್ಲೇ ಮಾಡೋದಂದ್ರೆ ಸೂಕ್ತವಾಗಿರ್ತಕ್ಕಂಥ ಒಂದು ಸ್ಥಳ ಅಂತೇಳಿ ನಾವು ಅದನ್ನು ನಮ್ಮ ಎಲ್ಲ ಚುನಾವಣಾ ಸಿಬ್ಬಂದಿ ವರ್ಗ ನಾವೆಲ್ಲ ಅದನ್ನು ಹಮ್ಮಿಕೊಳ್ಳಬೇಕು. ಅದಕ್ಕೆ ನಮ್ಮ ನೀವೆಲ್ಲ ನಡೀತಕ್ಕಂಥ ಸ್ಥಳ ಮತ್ತು ನಾವು ಈ ಚುನಾವಣೆ ನಾಮಪತ್ರ ಸಲ್ಲಿಸ್ತಕ್ಕಂಥ ಸ್ಥಳವನ್ನು ನೀವು ಸ್ವಲ್ಪ ಸರಿಯಾಗಿ ಪತ್ರಿಕಾ ಮಾಧ್ಯಮದಲ್ಲಿ ಪ್ರಕಟಣೆ ಮಾಡಿರ್ತಾರೆ. ಜೊತೆಗೆ ಇದಕ್ಕೆ ಸಂಬಂಧಪಟ್ಟಂತೆ ಇದರ ಮಾಹಿತಿಯನ್ನು ತಮಗೆ ಕೊಡ್ತಾರೆ. ಈಗ ಎಲ್ಲರಿಗೂ ಮಾಹಿತಿ ಏನಿದೆ ಅಂತೇಳಿ ಇದಕ್ಕೆ ಚುನಾವಣಾ ಅಧಿಕಾರಿಯಾಗಿ ಯಾರ್ಯಾರು ಈಗಾಗಲೇ ಯಾರ್ಯಾರು ಚುನಾವಣಾ ಅಧಿಕಾರಿ ಇರ್ತಾರೆ ಅದರ ಮುಂದಿನ ಪ್ರಕ್ರಿಯೆಗಳು ನಾಳಿಂದ ಪ್ರಾರಂಭವಾಗ್ತಾ ಅಂತೇಳಿ ನನ್ನ ಮಾತಾಡೋದು. ವಿಶೇಷವಾಗಿ ಚುನಾವಣೆಗೆ ಬರ್ತಕ್ಕಂಥವರು ಮಹಾಸಭಾದಿಂದ ಒಂದು ID ಕಾರ್ಡ್ ಇರ್ತಾರೆ. ಅದ್ರ ತರುವಾಯ ನಮಗೆ ರೆಗ್ಯುಲರ್ ಒಂದು ಆಧಾರ್ ಕಾರ್ಡ್ ಇರ್ತದೆ, ಅದು ತಂದು ಅವರಿಗೆ ಓಕೆ. ಇಲ್ಲಾಂದ್ರೆ ಬ್ಯಾಂಕ್ ಪಾಸ್ಬುಕ್ ಅಂದ್ರೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಪ್ರಕ್ರಿಯೆಗಳಿಗೆ ಇವರನ್ನು ಐಡೆಂಟಿಫೈ ಮಾಡುವಂಥದ್ದನ್ನು ಆಗೋ ಸಲುವಾಗಿ ಮಹಾಸಭಾದಿಂದ ನಮ್ಮದು ID ಕಾರ್ಡ್ ಕೊಟ್ಟಿರ್ತೀವಿ. ID ಕಾರ್ಡ್ ಕೆಲವೊಂದು ಇರುವುದಿಲ್ಲ, ಕೆಲವು ಬಂದಿರುವುದಿಲ್ಲ. ಅವರಿಗೆ ಬೇರೆ ಒಂದು ಬ್ಯಾಂಕ್ ಪಾಸ್ಬುಕ್ ಆಗಿದೆ, ಆಧಾರ್ ಕಾರ್ಡ್ ಆಗಿದೆ, ಒಂದು ಆಲ್ಟರ್ನೇಟಿವ್ ತರಬಹುದು. ಇದರೊಳಗೆ ಮಹಿಳೆಯರಿಗೂ ಕೂಡ ಮೀಸಲಿರುತ್ತೆ. ಮಹಿಳೆಯರು ಕೂಡ ಸುಮಾರು 7 ಜನ ಮಹಿಳೆಯರು ಇದರೊಳಗೆ ಭಾಗವಹಿಸ್ತಾರೆ. ಉಳಿದಿದ್ದು 21 ಮಂದಿ ಕೊಟ್ಟಿದ್ದಾರೆ. ಇದರೊಳಗೆ ಮತ್ತೆ ಮಾಹಿತಿ ಬೇಕಾದ್ರೆ ಸದಸ್ಯರಿದ್ದವರು ಮಾತ್ರ ಚುನಾವಣೆ ಸ್ಪರ್ಧಿಸಲು ಅವಕಾಶ ಇದೆ. ಮಹಾಸಭಾ ಹಾಕೋರು ಆಮೇಲೆ ಎಲೆಕ್ಷನ್ಗೆ ನಿಲ್ತಕ್ಕಂಥವ್ರು ಸದಸ್ಯರಿದ್ದರು ಮಾತ್ರ ಕೊಟ್ಟಿದೆ. ಆಮೇಲೆ ಇವರೇನು ಪ್ರಕ್ರಿಯೆ ಎಲೆಕ್ಷನ್ ಒಂದು ಡೈರೆಕ್ಟ್ ಅವರಿಗೇನು ಯಾರು ಅಭ್ಯರ್ಥಿಗಳು ಬಂದು ನಾನು ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ತೀನಿ ಅಂತಾರಲ್ಲ, ಅವರು ಸುಮಾರು 21 ಜನರ ಸಹಿ ಮಾಡಿಸ್ಕೊಂಡು ಹೋಗ್ತಾರೆ. ಮತ್ತು ಅಲ್ಲಿ ಸದಸ್ಯರಾಗೋದು 11 ಮಂದಿಗೆ, ಅದು 21 ಮಂದಿಗೆ ಡೈರೆಕ್ಟ್ ಇರ್ತಾರೆ. ಅದು ಮಾಹಿತಿಯನ್ನು ಅಭ್ಯರ್ಥಿಗಳಿಗೆ ಕೊಟ್ಟಿರ್ತಾರೆ. ಹೆಚ್ಚು ಒಳ್ಳೆಯ ಒಂದು ಪ್ರಕ್ರಿಯೆ. ನಮ್ಮದೊಂದು ಉದ್ದೇಶ ಮಹಾಸಭಾದಿಂದ ಇವತ್ತಿನ ದೊಡ್ಡ ಮಟ್ಟದ ಪ್ರಮಾಣದೊಳಗೆ ಗಜೇಂದ್ರಗಡದೊಳಗೆ ಹೆಚ್ಚಿನ ಜನರ ಸದಸ್ಯರಾಗಿರೋದ್ರಿಂದ ನಮಗೂ ಕೂಡ ಹೆಮ್ಮೆ ಅದ. ಇದು ಎಲ್ಲರಿಗೂ ಮುಂದಿನ ದಿನಮಾನದೊಳಗೆ ಮಹಾಸಭೆಯಲ್ಲಿ ಯಾವುದಾದ್ರೂ ಬಡ ವಿದ್ಯಾರ್ಥಿಗಳಿಗೆ ಬೆಂಗಳೂರು ಮಠ ವಿದ್ಯಾರ್ಥಿನಿ ಮಾಡುವ ಸಲುವಾಗಿ ಆಗಲಿ, ಬಡ ವಿದ್ಯಾರ್ಥಿಗಳಿಗೆ ಏನಾದರೂ ಕೂಡ ಅವರಿಗೆ ವಿದ್ಯಾರ್ಥಿನಿ ಮಾಡುವಂಥ ಸಂದರ್ಭಗಳು ಮಹಾಸಭೆಯಲ್ಲಿ ಸಹಾಯ ಆಗಲಿ. ಮತ್ತು ಎಷ್ಟೋ ವಿದ್ಯಾರ್ಥಿಗಳಿಗೆ ಹಾಸ್ಟೆಲ್ ಸಿಗುವುದಿಲ್ಲ, ಅಂಥವರಿಗೆ ಹಾಸ್ಟೆಲ್ ತಪ್ಪುವಂಥದ್ದಾಗಿದೆ. ಮುಂದಿನ ದಿನಮಾನದೊಳಗೆ ಜನರಿಗೆ ಒಂದು ನಮ್ಮದೇ ಇರತಕ್ಕಂಥ ಜನಜಾಗೃತಿ ಒಳಗೆ
ಧರ್ಮ ಸಭೆಗಳನ್ನು ಮಾಡುವಂಥದ್ದು ಮಹಾಸಭೆಯ ಕೆಲವೊಂದಿಷ್ಟು ಉದ್ದೇಶಗಳು ಇರ್ತಾವೆ. ಇವೆಲ್ಲ ಯಶಸ್ವಿ ಆಗುವಂಥ ಕಾರಣಕ್ಕೆ ಇವೆಲ್ಲ ಅವಶ್ಯಕವಾದಂಥ ವಿಚಾರ ಇಟ್ಕೊಂಡು ಒಂದು ಅಧ್ಯಕ್ಷತೆ ಸ್ಥಾನಕ್ಕೆ ಪ್ರಕ್ರಿಯೆ ನಡೀತೈತಿ, ಉಳಿದ ಡೈರೆಕ್ಟರ್ ನಡೀತೈತಿ. ಇವೆಲ್ಲ ಒಂದು ಮಾಧ್ಯಮದವರು ಸ್ವಲ್ಪ ಹೆಚ್ಚಿನ ಪ್ರಮಾಣದ ಟ್ರೀಟ್ಮೆಂಟ್ ಅವರು ನಡೆಸಿಕೊಡ್ತಾರೆ. ಮತ್ತೆ 21 ಮಹಿಳೆ ಮೀಸಲು 7 ಅಂದಾಜು ನನ್ನ ಪ್ರಕಾರ ಒಂದು 25% ಜನ ಹೆಣ್ಮಕ್ಳು ಇದ್ದಾರೆ. 21ರೊಳಗೆ ಮಹಿಳೆಯರು ನೋಡಿ ಸರ್, ಈಗ ನಾಮಿನೇಷನ್ ಪ್ರಕ್ರಿಯೆ ಎಲ್ಲ ಹಿಂಪಡೆಯೋದು ಪರಿಶೀಲನೆ ಎಲ್ಲ ಗವಿ ಮಾಡಿದಂತ ಕಚೇರಿಗಳು, ಮತದಾನ ಪ್ರಕ್ರಿಯೆ ಅಷ್ಟೇ ಇಲ್ಲ. ಈಗ ಮಾನದಂಡಗಳು ಏನದ ಸರ್? ಈಗ ಎಲೆಕ್ಷನ್ ನಿಂದ್ರೋರಿಗೆ ಎಲೆಕ್ಷನ್ ನಿಂದು ನಾಮಿನೇಷನ್ ಕೊಡೋರಿಗೆ ಸದಸ್ಯರಿಗೆ ಓನ್ಲಿ ಸದಸ್ಯರಾಗಿರ್ಬೇಕು. 20 ಫ್ರೆಶರ್ ಆದ್ರೂ ನಡೀತಿದೆ, ಈ ಹಿಂದಿದ್ದವರು ನಡೀತಿದೆ. ಸದಸ್ಯತ್ವ ಇರಬೇಕು. ಲಿಂಗಾಯತ ಮಹಾಸಭಾದ ಸದಸ್ಯತ್ವ ಮಾಡಿರ್ಬೇಕು. ಸದಸ್ಯತ್ವ ಯಾರು ಹೊಂದಿರ್ತಾರೋ ಅವ್ರಿಗೆ ಈ ಚುನಾವಣೆ 20 ಮಂದಿ ಸಹಿ ಮಾಡ್ಕೊಂಡು ಬರ್ಬೇಕು. ಇನ್ನು ಮೇಲೆ ಸದಸ್ಯತ್ವ ಆಗಕ್ಕೆ ಬರೋದು ಈಗ ಈ ಒಳಗಾಗಿ ಪ್ರಕ್ರಿಯೆ ಕಂಪ್ಲೀಟ್ ಆಗಿರ್ತದೆ. ಏಪ್ರಿಲ್ 4ನೇ ತಾರೀಕು ಮಟ್ಟ ಹೊಸ ಸದಸ್ಯರಿಗೆ ಸದಸ್ಯತ್ವ ಮಾಡ್ಕೊಳಕ್ಕೆ ಅವಕಾಶ ಕೊಟ್ಟಿದ್ವಿ. ಏಪ್ರಿಲ್ 4 ಯಾರು ಹೊಸ ಸದಸ್ಯರಾಗ್ಯಾರ ಅವ್ರೆಷ್ಟು ಈ ಚುನಾವಣೆ ಪ್ರಕ್ರಿಯೆ ಒಳಗೆ ಮತದಾನ ಮಾಡಕ್ಕೆ ಆಮೇಲೆ ಚುನಾವಣೆ ಸ್ಪರ್ಧೆ ಮಾಡಕ್ಕೆ ಅವಕಾಶ ಇದೆ. ಎಲ್ಲರಿಗೂ ನಮಗೆ ಈ ಒಂದು ವೇಳೆ ಸಭೆಯಲ್ಲಿ ಬಂದು ಆಗಮಿಸಿ ನಮ್ಮ ಈ ಎಲ್ಲ ಮಾತುಗಳನ್ನು ಕೇಳಿ ಅವನ್ನ ಹೆಚ್ಚು ಪ್ರಕಟ ಮಾಡಿ ಈ ಯಾಕಂದ್ರೆ ಗಜೇಂದ್ರಗಢ ತಾಲೂಕು ಮತ್ತು ರೋಣ ತಾಲೂಕು 2